ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ನಾನು ಸುಮಾರು ಸ್ಯಾರಿ ಕುಚ್ಚು ಹಾಕಿದ್ದೆ. ಸೊ ಅದನ್ನೆಲ್ಲ ಒಂದೊಂದಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ಲನೂ ಆಲ್ಮೋಸ್ಟು ರೇಷ್ಮೆ ಸೀರೆಗಳಿಗೆ ಹಾಕಿರ್ತಕ್ಕಂಥ ಬ್ರೈಡಲ್ ಕುಚ್ಚು ಆಗಿರುತ್ತೆ. ಸೊ ಯಾವುದ್ಯಾವುದು ಡಿಸೈನ್ ಹಾಕಿದ್ದೀನಿ, ಇಲ್ಲಿ ಯಾವುದೇ ರೀತಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲ ಸೀಕ್ವೆನ್ಸ್ ಯೂಸ್ ಮಾಡಿ ಹಾಕಿರ್ತಕ್ಕಂಥದ್ದು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಸೊ ಒಂದೊಂದಾಗಿ ತೋರಿಸ್ತೀನಿ. ಸೊ ನಿಮ್ಗೇನಾದರೂ ಇದೇ ವಿಡಿಯೋ ಬೇಕು ಅಂದರೆ ನನ್ನ ಒಂದು ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಶಾರ್ಟಾಗೂ ಸಹ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಬ್ರೈಡಲ್ ಸೀರೆ ಆಗಿರೋದ್ರಿಂದ ಸೊ ಅವರೇ ಕಸ್ಟಮರೇ ನನಗೆ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ತಂದು ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಜಸ್ಟ್ ಹಾಕೋದಕ್ಕೆ ಮಾತ್ರ ಚಾರ್ಜ್ ಮಾಡಿದ್ದೀನಿ. ಸೊ ನೀವೇನಾದರೂ ನನಗೆ ಎಕ್ಸ್ಟ್ರಾ ಚಾರ್ಜ್ ಅಂದರೆ ಮೆಟೀರಿಯಲು ನೀವೇ ಹಾಕಿ ಅಂತ ಏನಾದರೂ ಹೇಳಿದ್ರೆ, ಸೊ ಮೆಟೀರಿಯಲು ಸಹ ನಾನೇ ಹಾಕಿ ಮಾಡಿ ಕೊಡೋದಕ್ಕೆ ಚಾರ್ಜ್ ಎಷ್ಟಾಗುತ್ತೆ ಅಂತಲೂ ಸಹ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಮದುವೆ ಸ್ಯಾರಿಗಳು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ಡಿಸೈನು. ತುಂಬ ಕ್ರೋಶ ಎಲ್ಲ ಕುಚ್ಚು ಕಟ್ಟಿಸ್ಕೊಳ್ತಿರ್ತಾರೆ, ಬಟ್ ಈ ಥರ ಒಂದು ಡಿಸೈನ್ ಕಟ್ಸ್ಕೊಳ್ಳೋದು ತುಂಬಾ ಕಡಿಮೆ. ಸೊ ಅಂಥವ್ರು ಏನಾದರೂ ಕೆಲವರು ಸ್ಯಾರಿ ಕುಚ್ಚು ಬೇಡ ಅಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ಬೇಡ ಅನ್ನೋರು ಈ ರೀತಿಯೂ ಸಹ ಕಟ್ಟಿಸ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗೂ ಇರುತ್ತೆ. ಸೊ ಡಿಫ್ರೆಂಟಾಗೂ ಸಹ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವರು ಯಾವ ಥರ ಹೇಳಿದ್ದಾರೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲ ಸ್ಯಾರಿಗೂ ಒಂದೇ ಥರನೇ, ಬಟ್ ಸೀಕ್ವೆನ್ಸು ಮತ್ತು ಬೀಡ್ಸಲ್ಲಿ ಸ್ವಲ್ಪ ಚೇಂಜ್ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನೋಡಿ, ಈ ಥರ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ ಹೇಳಿ. ಇದು ಬಂದು ಧಾರೆ ಮುಹೂರ್ತದ ಸೀರೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ಥರ ಒಂದು 2 ಇಂಚಸ್ ಕ್ಯಾಪು ಬಿಟ್ಟು ಈ ಥರ ಒಂದು ಕಾಯಿನ್, ಈ ಥರ ಗೋಲ್ಡ್ ಕಾಯಿನ್ ಹಾಕಿಸ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಸ್ಯಾರಿಗೆ. ತುಂಬ ಗ್ರ್ಯಾಂಡಾಗೂ ಇರೋ ಸ್ಯಾರಿಗೆ ಈ ಒಂದು ಲಕ್ಷ್ಮೀದು ಕಾಯಿನ್ ಹಾಕಿಸಿ ಮಾಡಿಸಿದ್ದಾರೆ. ಸೊ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇದು ಯಾವುದೇ ರೀತಿ ಸೀರೆ ಕುಚ್ಚಾದರೆ ಸ್ವಲ್ಪ ಫೋಲ್ಡಿಂಗು ಆ ಥರ ಎಲ್ಲ ಆಗ್ತಿರುತ್ತೆ. ಸೊ ಇದು ಯಾವುದೇ ರೀತಿ ಫೋಲ್ಡಿಂಗ್ ಆಗೋದಾಗಲಿ ನೀವು ಹೆಂಗೆ ಮಾಡಿಸಿಟ್ಟಿದ್ರು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಬಂದು ಧಾರೆ ಮುಹೂರ್ತದ ಸೀರೆ. ಸೊ ಈ ಥರ ಹಾಕ್ಸ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ಇದು ಇನ್ನೂ ಒಂದು ಸ್ಯಾರಿ. ಸೊ ಈ ಥರ ಒಂದು ಕಾಟನ್ ಸ್ಯಾರಿ. ಸೊ ನೋಡಿ, ಇದಕ್ಕೆ ಬಂದು ಈ ಥರ ಫ್ಲವರ್ ಹಾಕಿಸಿ ಮಾಡಿಸಿದ್ದಾರೆ. ಸೊ ಇದು ಕೂಡ ತುಂಬಾ ಚೆನ್ನಾಗೂ ಕೂಡ ಇದೆ. ಈ ಥರ ಒಂದು ಫ್ಲವರ್ ಹಾಕಿ ಮಾಡಿಸಿರೋಂಥದ್ದು. ಸೊ ಅವರೇ ಎಲ್ಲನೂ ಸಹ ಬೀಡ್ಸ್ ತೊಗೊಂಡು ಬಂದು ಕೊಟ್ಟಿದ್ದರು. ಹಾಗಾಗಿ ಅದನ್ನು ಜಸ್ಟ್ ನಾನು ಈ ಥರ ಮಾಡಿ ಈ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಟು ಈ ಥರ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲಿ ಎಕ್ಸ್ಟ್ರಾ ನಾನು ವರ್ಕ್ ಏನು ಮಾಡಿಲ್ಲ. ಸೊ ದಾರದಲ್ಲೆಲ್ಲ ಎಕ್ಸ್ಟ್ರಾ ವರ್ಕ್ ಮಾಡಿಲ್ಲ. ಇದೇ ಥರ ನಿಮಗೇನಾದ್ರು ಮೋಟಿಫ್ ಬೇಕು, ನೀವೇ ಮಾಡಿಕೊಡಿ ತಂದು ಅಂತಂದರೆ ನಾನು ಇದಕ್ಕೆ 450 ಚಾರ್ಜ್ ಮಾಡ್ತೀನಿ. ಸೊ ಒಂದೊಂದು ಬೀಡ್ಸು ಒಂದೊಂದು ಪ್ರೈಸಲ್ಲಿರುತ್ತೆ. ಸೊ ಹಾಗಾಗಿ ಆ ಪ್ರೈಸ್ನ ನೋಡಿಕೊಂಡು ಸಹ ನಾನು ಈ ಥರ ಮಾಡಿ ಕೊಡ್ತೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಒಂಥರ ಫಿನಿಶಿಂಗು ಅಷ್ಟೇ ತುಂಬಾ ನೀಟಾಗೂ ಕೂಡ ಇತ್ತು. ಈ ಒಂದು ಸ್ಯಾರಿಗೂ ಸಹ ಅವರು ಇದೇ ರೀತಿ ಒಂದು ಬೀಡ್ಸ್ನ ತೊಗೊಂಡು ಬಂದು ಹಾಕಿಸ್ಕೊಂಡಿದ್ದಾರೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಹೇಳಿ. ಸೊ ನಂತರ ಇನ್ನೊಂದು ಸ್ಯಾರಿ, ಈ ಒಂದು ಗ್ರೀನ್ ಕಲರ್ ಸ್ಯಾರಿ. ಸೊ ಇದಂತೂ ನನಗಂತೂ ತುಂಬ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಕಲರ್ ಸ್ಯಾರಿನೂ ಕೂಡ. ಸೊ ಇದು ಒಂದು ಬಾಟಲ್ ಗ್ರೀನ್ ಸ್ಯಾರಿ ಆಗಿರೋದ್ರಿಂದ, ಸೊ ನೋಡಿ ಇದಕ್ಕೆ ಇವರು ಈ ಥರ ಎಲಿಫೆಂಟ್ ಬೀಡ್ಸ್ನ ಹಾಕಿಸ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಫಿನಿಶಿಂಗ್ ವೈಸ್ ಮಾತ್ರ ಸೂಪರಾಗಿತ್ತು. ಯಾವುದೇ ಒಂದು ಕ್ರೋಶ ಕುಚ್ಚು ಕಟ್ಟೋದು ಫಿನಿಶಿಗಿಂತ ಈ ಥರ ಒಂದು ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೂ ಕೂಡ ಅನ್ನಿಸ್ತು. ಸೊ ಇದೆಲ್ಲ ಬಂದು ಆ್ಯಂಟಿಕ್ಸ್ ಪೀಸೆಲ್ಲ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಇದರ ಪ್ರೈಸು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದನ್ನೆಲ್ಲ ನಾನು ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ್ಯಾವ ಆ್ಯಂಟಿಕ್ಸ್ ಪೀಸ್ ಹಾಕಿಸ್ಕೊಳ್ತಾರೋ ಅದ್ರ ಮೇಲೂ ಸಹ ನಾನು ಚಾರ್ಜ್ ಮಾಡ್ತೀನಿ. ಸೊ ಕೆಲವೊಂದು ಆ್ಯಂಟಿಕ್ಸ್ ಪೀಸು ಸ್ವಲ್ಪ ಈ ಥರ ಎಲಿಫೆಂಟ್ ಎಲ್ಲ ಆ ಥರ ಆದರೆ ಸ್ವಲ್ಪ 500 450 ಆ ಥರ ಚಾರ್ಜ್ ಮಾಡ್ತೀನಿ. ಸೊ ಸುಮಾರು ಒಂದು 8 ಸೀರೆಗೆ ಇದೇ
ಇದೇ ರೀತಿ ಪ್ಯಾಟರ್ನಲ್ಲೇ ಹಾಕಿಸ್ಕೊಂಡಿದ್ದಾರೆ. ಸೊ ತುಂಬ ಕೂಡ ಚೆನ್ನಾಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಯಾರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಒಂದು ಈ ಕ್ಲಾಸಿಕ್ಕಾಗಿ ಕಾಣಿಸ್ತಿತ್ತು, ಮತ್ತು ತುಂಬ ಸಿಂಪಲ್ಲಾಗೂ ಕಾಣಿಸ್ತಿತ್ತು, ತುಂಬ ಯೂನಿಕ್ಕಾಗೂ ಕಾಣಿಸ್ತಿತ್ತು. ಸ್ಯಾರಿಗಂತೂ ತುಂಬಾ ಎದ್ದು ಒಂದು ಕುಚ್ಚು ಎದ್ದು ಕಾಣಿಸ್ತಿತ್ತು. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ವಿಡಿಯೋದ ಫೋಟೋದಲ್ಲೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ, ರಿಯಲ್ ಆಗಿತ್ತು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ನೀವು ಕೂಡ ಒಮ್ಮೆ ಹಾಕಿಸ್ಕೊಂಡು ನೋಡಿ. ಈ ಥರ ಏನಾದರೂ ಸೀಕ್ವೆನ್ಸ್ ಹಾಕಿ ಮಾಡಿಕೊಡ್ಬೇಕು ಅಂದರೂ ಸಹ ನಾನು ಮಾಡಿಕೊಡ್ತೀನಿ. ಸೊ ನಂತರ ಇನ್ನೊಂದು ಸ್ಯಾರಿ ಬಂದು ಇದು ಅಷ್ಟೇ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲನೂ ಅವರೇ ನನಗೆ ಈ ಒಂದು ಸೀಕ್ವೆನ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದರು. ಸೊ ಹಾಗಾಗಿ ನನಗೆ ಯಾವುದೇ ರೀತಿ ಅಂದರೆ ತಂದು ಮಾಡೋದು ಸಮಸ್ಯೆ ಆಗಲಿಲ್ಲ. ಅವರೇ ಎಲ್ಲನೂ ಸಹ ಇದನ್ನು ತಂದು ಅವರೇ ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ಇದಕ್ಕೆ ನೋಡಿ ಲೀಫ್ ಥರ ಹಾಕಿಸ್ಕೊಂಡಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಬಂದು ಲೀಫ್ ಥರನೇ ಇದೆ, ಒಳಗಡೆ ಬಾರ್ಡರೆಲ್ಲ ಲೀಫ್ ಕೂಡ ಇದೆ. ಸೊ ಹಾಗಾಗಿ ಅವರು ಇದು ಈ ಥರ ಒಂದು ಶೇಪಲ್ಲಿ ಇದೆ. ಸೊ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಈ ಒಂದು ಲೀಫ್ ಡಿಸೈನ್ದು ಬೀಡ್ಸ್ನ ತೊಗೊಂಬಂದು ಕೊಟ್ಟಿದ್ರು. ಮೋಟಿವ್ಸ್ ತೊಗೊಂಡು ಕೊಟ್ಟಿದ್ರು. ಸೊ ಅದನ್ನು ಹಾಕಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈ ಥರ ಹಾಕ್ಕೊಂಡಾಗ ಒಂದು ನೀಟಾಗಿ ಫಿನಿಶಿಂಗ್ ನೋಡಿ ಈ ಥರ ಇದೆ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಸ್ಯಾರಿ ಕ್ರೋಶ ಕುಚ್ಚು ಬೇಕಾಗೋದೇ ಇಲ್ಲ, ಈ ಥರ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಂತರ ಆ ಒಂದು ಸ್ಯಾರಿ ನೋಡಿದ್ರಲ್ಲ. ಸೊ ಇನ್ನೊಂದು ಸ್ಯಾರಿ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಟಿಶ್ಯೂ ಸ್ಯಾರೀಸ್ಗೆ ಸೊ ಸೂಟ್ ಆಗೋವಂಥದ್ದೇ ಒಂದು ಈ ಒಂಥರ ಕಾಯಿನ್ ಥರ ಟೈಪಲ್ಲಿ ತಂದು ಕೊಟ್ಟಿದ್ರು. ಸೊ ಅವರೇ ಇದಕ್ಕೆಲ್ಲ ಮ್ಯಾಚ್ ಮಾಡಿ ತಂದು ಕೊಟ್ಟಿದ್ರು. ಸೊ ನಾನು ಜಸ್ಟ್ ಇದಕ್ಕೆಲ್ಲ ಸ್ಟಿಚ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಅಷ್ಟೇ. ಸೊ ಇದು ಕೂಡ ಅಷ್ಟೇ ಟಿಶ್ಯೂ ಸೀರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಫಿನಿಶಿಂಗು ಅಷ್ಟೇ ತುಂಬಾ ಲುಕ್ಕಾಗಿತ್ತು ಕೂಡ. ಸೊ ನಿಮಗೆ ಇಲ್ಲಿ ಸಿಲ್ವರು ಮತ್ತು ಗೋಲ್ಡು, ಬರೀ ಸಿಲ್ವರ್ ಮಾತ್ರ ನಿಮಗೆ ಕಾಣಿಸ್ತಿದೆ. ಇಲ್ಲಿ ಆ್ಯಕ್ಚುಲಿ ಗೋಲ್ಡು ಮತ್ತು ಸಿಲ್ವರ್ ಎರಡೂ ಸಹ ಮಿಕ್ಸ್ ಆಗಿರೋದ್ರಿಂದ ಸೊ ಬರೀ ಸಿಲ್ವರೇ ಹೈಲೈಟಾಗಿ ಕಾಣಿಸ್ತಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಿದೆ. ಸೊ ರಿಯಲ್ಲಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ನೋಡಿ ಹುಡುಗಿಯವರ ಅಮ್ಮಂದು ಮತ್ತು ಅವರ ಫ್ರೆಂಡ್ದು. ಸೊ ಅವೆರಡು ಸ್ಯಾರಿಗೂ ಇದೇ ಥರನೇ ಹಾಕಿಸ್ಕೊಳ್ತಿದ್ದಾರೆ. ಸೊ ಇದೊಂದು ಡಿಸೈನು ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾಯಿನ್ಸ್ ನಾವು ಕಾಯಿನ್ ಥರದ್ದೆಲ್ಲ ಸಿಗುತ್ತೆ. ಸೊ ನಿಮಗೆ ಮಾರ್ಕೆಟಲ್ಲಿ ಈ ಥರ ಕಾಯಿನ್ಸ್ ಥರದ್ದು ಸೀಕ್ವೆನ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಸಹ ತಂದು ಕೊಟ್ಟರೆ ಈ ಥರ ಮಾಡಿ ಕೊಡ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ನಂತರ ಇನ್ನೊಂದು ಸ್ಯಾರಿ. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಇದು ಮದುವೆ ಹುಡುಗಿದು ರಿಸೆಪ್ಷನ್ ಸ್ಯಾರಿ ಅಂತಲೇ ಹೇಳ್ಬೋದು. ರಿಸೆಪ್ಷನ್ ಸ್ಯಾರಿಗೆ ಈ ಥರ ಹಾಕ್ಸಿದ್ದಾರೆ. ಸೊ ಇದಕ್ಕೆ ನೋಡಿ ಈ ಥರ ಕಾಯಿನು ಸೊ ನೋಡಿ ಈ ಥರ ಕಾಯಿನ್ ಬಂದಿದೆ. ಈ ಕಾಯಿನ್ಗೆ ನಾನು ಸುತ್ತ ಈ ಥರ ಮಣಿ ಹಾಕಿ ವರ್ಕ್ ಮಾಡಿದ್ದೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಅಂದರೆ ನೀವು ಎಷ್ಟು ವರ್ಷ ಇದನ್ನು ಇಟ್ಕೊಂಡ್ರೂ ಇದು ಯಾವುದೇ ರೀತಿ ಹಾಳಾಗೋದಿಲ್ಲ. ಅದೇ ನೀವು ಸಿಲ್ಕ್ ಥ್ರೆಡ್ ಹಾಕಿ ಮಾಡಿಸ್ಕೊಂಡ್ರೆ ಅದು ಸಿಲ್ಕ್ ಥ್ರೆಡ್ಡು ಮರ್ಚ್ಕೊಳ್ಳಂದ್ರೆ ಸ್ವಲ್ಪ ಶೇಪ್ ಹೋಗೋದಾಗಿರಲಿ ಆ ಥರ ಎಲ್ಲ ಆಗ್ತಿರುತ್ತೆ. ಸೊ ಆವಾಗ ಲುಕ್ಕೇ ಹೊರಟೋಗುತ್ತೆ. ಬಟ್ ಈ ಥರ ಎಲ್ಲ ಮಾಡಿಸ್ಕೊಂಡ್ರೆ ಏನು ಅಂದರೆ ಲೈಫ್ ಟೈಮ್ ಕೂಡ ಚೆನ್ನಾಗೇ ಇರುತ್ತೆ. ಯಾವುದೇ ರೀತಿ ಇದು ಬ್ಲ್ಯಾಕ್ ಆಗೋದಾಗಲಿ ಏನೂ ಆಗೋದಿಲ್ಲ. ಏಕೆಂದರೆ ಆಲ್ಮೋಸ್ಟ್ ಇವರೆಲ್ಲನೂ ಸ್ವಲ್ಪ ಮೆಟೀರಿಯಲ್ ಚೆನ್ನಾಗಿರೋದೇ ತಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದು ಬಂದು ಮದುವೆ ಹುಡುಗಿಯ ರಿಸೆಪ್ಷನ್ ಸೀರೆ. ಸೊ ನೋಡಿ ಈ ಥರ ಹಾಕಿಸ್ಕೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನಿಮಗೇನಾದರೂ ಈ ಥರ ಸ್ಯಾರಿ ಕುಚ್ಚು ಬೇಡ, ನಮಗೆ ಈ ಥರ ಒಂದು ಮೋಟಿವ್ ಹಾಕಿ ಮಾಡಿಕೊಡಿ ಅಂತಂದರೂ ಸಹ ನಾನು ಮಾಡಿಕೊಡ್ತೀನಿ. ಸೊ ನಿಮಗೆ ಯಾವ ಥರ ಕೇಳಿದ್ರೂ ಸಹ ನಾನು ಸ್ಯಾರಿ ಕುಚ್ಚನ್ನ ಸಹ ಮಾಡಿ ಕೊಡ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಈ ಒಂದು ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು, ಮತ್ತು ಅದಕ್ಕೆ ಹಾಕಿರ್ತಕ್ಕಂಥ ಈ ಒಂದು ಮೋಟಿವ್ಸ್ ಟ್ಯಾಸಲ್ಸ್ ಆಗಿರ್ಬೋದು. ಸೊ ಎಲ್ಲ ಸ್ಯಾರೀಸ್ಗಳು ತುಂಬಾ ಚೆನ್ನಾಗಿ ಕೂಡ ಬಂದಿದ್ವು. ಸೊ ಇನ್ನೂ 2 ಸ್ಯಾರಿ ಇದ್ದಾವೆ, ಬಟ್ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೇನಾದರೂ ಈ ಥರ ಸ್ಯಾರಿ ಕುಚ್ಚು ಆ ಥರ ಎಲ್ಲ ಬೇಕು ಅಂತಂದರೆ ಸೊ ನನ್ನ ಒಂದು ಸ್ಕ್ರೀನ್ ಮೇಲೆ ನನ್ನ ನಂಬರು
ಬರ್ತಾ ಇರುತ್ತೆ. ಸೊ ಅದಕ್ಕೆ ವಾಟ್ಸಪ್ ಮಾಡಿದ್ರೆ ನಿಮಗೂ ಸಹ ಇದೇ ರೀತಿ ಸ್ಯಾರಿ ಕುಚ್ಚನ್ನ ಹಾಕಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.